ಹಬ್ಬದ ಶುಭಾಶಯಗಳು ಅಪ್ಪು ಸಾರ್ಗೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಅಪ್ಪು ಹ್ಯಾಪಿ ಬರ್ಡೇ ಅಂತ. ನಾವು ಆ ಕಡೆ ರಾಯಚೂರ್ಲದ್ದು ಬಂದೀನಿ. ಎಲ್ಲಿ ನಮ್ಮ ಸೌಕರ್ಯ ನೋಡಕ್ ಬಂದೀವ್ರಿ ಪುನೀತ್ನ. ಅಂತ ಯಾವಾಗ ಸಿಗ್ಬೇಕು ಕೇಳಮ್ಮ. ಬರ್ತೀವ್ರಿ ಬರ್ತೀವಿ. ನಮ್ಮಪ್ಪ ಇರೋದೇನೋ ಅಂದೆ ನಮ್ಗ. ಭಾರಿ ಚೆನ್ನಾಗಿದ್ದೀನ್ರಿ. ಆಯ್ತ್ರಿ ಆತಂದು ಬಲ್ಕ್ ಹಾಕ್ಲಿ. ಅಯ್ಯಪ್ಪು ಕಣ್ಣೀರಂತ ಕೇಳ್ತೇನ್ರಿ. ಆತ ನೋಡಿದ್ರ ಅಷ್ಟು ಮನಸ್ಸು ಅದಿದಾತದ್ರಿ. ಅಪ್ಪ ನಮ್ಮಪ್ಪ ಎಷ್ಟು ಮಾಡಿದ ತಾಯ ನಮ್ಗ. ಯಾಕಡೆ ಹೋಯ್ತು ಆ ಕಡೆ ಎಲ್ಲ ಗಂಗಾಳದಾಗ ಹೋದಂಗ ಆಯ್ತು. ಅಯ್ಯಮ್ಮ ಎಲ್ಲ ಜೀವನ ಎಲ್ಲ ಅನಿಸ್ತಿ. ಏನು ಮಾಡ್ತೀವಿ ಅಥವಾ ಆದದ್ದು ಕಷ್ಟ ಭಾಳ ರೀ ಅಪ್ಪ ನಮ್ಗೆ. ಆತಂದು ಇರಬೇಕಾಗಿತ್ತು, ಹೋಗ್ಬಾರ್ದು ಅಂತತನ ಬಿಡ್ಲಿಲ್ಲ. ಚೆನ್ನಾಗಿದ್ದೀನಿ ರೀ ಅಪ್ಪ. ಅಪ್ಪು ಹ್ಯಾಪಿ ಬರ್ಡೇ ಅಂತ ಭಾಳ ಮಿಸ್ ಮಾಡ್ಕೊತೇನ್ರಿ. ಇಲ್ಲ ರೀ ಇರ್ಬೇಕಾಗಿತ್ತು ಅವರು. ಹೌದಲ್ರಿ ತುಂಬ ನೋವು ಆಗುತ್ತೆ ರೀ. ನಮ್ಮ ಮನೆ ಕುಟುಂಬದವರೆಲ್ಲ ಯಾರು ಊಟನೇ ಮಾಡಲಿಲ್ಲ. ನಮ್ಮ ಮಗನೂ ತುಂಬ ಇಷ್ಟ. ಎಲ್ಲರೂ ಬಂದಿದ್ವಿ ನಾವು ಸಮಾಧಿಗೆ. ನಮ್ಮ ಮಕ್ಕಳು ಇಬ್ಬರು, ನಮ್ಮ ಮಗಳು ಒಬ್ಳು ಬಂದಿದ್ವಿ. ಅಷ್ಟು ಬಂದಿದ್ವಿ. ನೋಡ್ಕೊಂಡು ಹೋಗ್ತೇನೆ ರೀ ನಾನು. ಮಗಳ ಮನೆಗೆ ಬಂದರೆ ತಪ್ಪಿಸೋದೇ ಇಲ್ಲ, ಬಂದು ಹೋಗುತ್ತೇನೆ. ಏನ್ರಿ ಒಂದು ದೇವತಾ ಮನುಷ್ಯ ನೋಡೋದಾಗುತ್ತೆ. ತುಂಬ ವಿಶ್ ಮಾಡ್ತಾನೆ ರೀ. ಭಾಳ ಮಿಸ್ ಮಾಡ್ಕೊಂಡೇನ್ರಿ. ವಿಶ್ ಹ್ಯಾಪಿ ಬರ್ಡೇ ರೀ. ಬಂದಾಗೊಮ್ಮೆ ನಾನು ಸಮಾಧಿಗೆ ಬಂದು ಕೈ ಮುಗಿದು ಹೋಗ್ತೀನಿ. ಅವ್ರ ಅಪ್ಪಾಜಿ ಅಭಿಮಾನಿಗಳು ನಾವು. ಆದರೆ 3 ಮುತ್ತುಗಳು, ಒಂದು ಮುತ್ತನ್ನ ಕಳ್ಕೊಂಡಿಲ್ಲ. ನಮ್ಮ ಹೃದಯದಲ್ಲೇ ಇದ್ದಾರಪ್ಪ. ರಾಘವೇಂದ್ರ ರಾಜ್ಕುಮಾರು, ಶಿವರಾಜ್ಕುಮಾರು, ಯುವರಾಜ್ಕುಮಾರು, ಇವ್ರನ್ನೆಲ್ಲ ನಾವು ಪ್ರೀತಿಯಿಂದ ಭಾವಿಸ್ತೀವಿ. ಚಿಕ್ಕ ವಯಸ್ಸಿಂದ ನಾವು ನೋಡಿದ್ದೀವಿ ಅವ್ರನ್ನ. ಹೋಗ್ತಾ ಇದ್ದೋ ಕಂಠೀರವ ಸ್ಟುಡಿಯೋಗೆ, KDMಗೆಲ್ಲ ಹೋಗಿ ನಾವು ನೋಡ್ಕೊಂಡು ಬರ್ತಾಯಿದ್ದೋ. ಎಲ್ಲಿ ನಮ್ಮ ಅಂದಿರೋ ಅಪ್ಪು ಅವರು ಬರ್ತಾವ್ರೆ ಅಂತ ಓಡೋಗ್ತಾ ಇದ್ದೋ ನಾವು ಅವಾಗ ಚಿಕ್ಕ ವಯಸ್ಸಲ್ಲಿ. ಇವಾಗ ಅವ್ರಿಗೂ 51 ವರ್ಷ, ನಮಗೂ 51 ವರ್ಷ. ಇವಾಗ ನೋಡಿ ಅಪ್ಪು ಅಭಿಮಾನಿಯಾಗಿ ಅವ್ರನ್ನ ಮರೆಯೋಕ್ಕಾಗಲ್ಲಪ್ಪ. ಇನ್ನೊಂದು ಜನ್ಮ ಹುಟ್ಟಿ ಬರಬೇಕು ಅವರ ಮಕ್ಕಳು ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು. ಅವ್ರಿಗೇನೆ ಬರಬೇಕಿಂತ ಇದು. ಸೊ ನಮ್ಮಂಥವ್ರನ್ನ ಕರ್ಕೊಂಡಿದ್ರೆ ಎಷ್ಟೋ ಚೆನ್ನಾಗಿ. ಯಾಕೆ ನಾವು ಬಡವ್ರಲ್ವಾ, ಕರ್ಕೊಂಡಿರಾಗಿರೋ ಅವ್ರು ಇನ್ನೂ ರಾಜ್ಯದಿಂದ ಬಾಳ್ಬೇಕಾಗಿತ್ತು. ಅವರು ದೇವರು ಕರ್ಕೊಂಡ್ಬಿಟ್ಟಪ್ಪ. ತುಂಬ ಮಿಸ್ಸು. ಆದರೆ ನಿದ್ದೆನೇ ಮಾಡಿಲ್ಲ ರಾತ್ರಿ ಎಲ್ಲ ನಾವು. ಯಾವಾಗ ಹೋಗೋಣ ಇಲ್ಲಿಗೆ, ಯಾವಾಗ ಹೋಗೋಣ ಅಪ್ಪು ಅವರು ಪುಣ್ಯಸ್ಮರಣೆಗೆ ಅಂತ ತುಂಬ ಮಿಸ್ ಮಾಡ್ಕೊಂಡಿದ್ದೀವಪ್ಪ. ಎಲ್ಲೆಲ್ಲಿ ನೋಡಲಿ ಈ ಜನರ ಸಾಗರ, ಆಕಾಶದಲ್ಲಿ ನೀವು ನಕ್ಷತ್ರ ಕಾಣಿರಿ, ಕಡಲಲ್ಲಿ ಸೇರದ ನದಿಯಲ್ಲಿ ಕಾಣಿರಿ, ನಿಮ್ಮನ್ನು ನೋಡದೆ ನಾವೇಗೆ ಇರುವುದೋ. ಕಡಲಲ್ಲಿ ಸೇರದ ನದಿಯಲ್ಲಿ ಕಾಣಿರಿ, ನಿಮ್ಮನ್ನು ನೋಡದೆ ನಾವೇಗೆ ಬಾಳದು. ವಿರಹದ ನೋವ ಮರೆಯಲಿ ಜೀವ, ಅಭಿಮಾನಿಗಳ ಬಂದು ಅಪ್ಪು ಬರ್ತಡೆ ಮಾಡಿರಿ. ವಿರಹದ ಹೇಳಕ್ಕೆ ಆಗ್ತಾ ಇಲ್ಲ. ಹೇಳೋಣ ಅಂತೀನಿ, ಆಗಲ್ಲಪ್ಪ. ಅಂದರೆ ಹುಟ್ಟು ಹಬ್ಬದ ಶುಭಾಶಯಗಳು ಅಪ್ಪು ಸಾರ್ಗೆ. ಇಷ್ಟೇ ನಾನು ಭಾವಿಸೋದು. ಆದರೆ ಒಂದೇ ಒಂದು ಕೋರಿಕೆ ಅಂತೀನಿ, ಶಿವಣ್ಣ ಸರ್, ನಾವು ತುಂಬ ನಿಮ್ಮ ಅಭಿಮಾನಿಗಳು. ನಿಮ್ಮನ್ನು ಒಂದೇ ಒಂದು ಸಲ ಅಪ್ಕೋಬೇಕು. ಅಪ್ಪು ಅಂತೂ ಸಾರ್ ನಾವು ನೋಡೋಕ್ಕೂ ಆಗಲಿಲ್ಲ. ಅವನ್ನ ಮಾತಾಡ್ಸೋಕೆ ನಿಮ್ಗೊಂದು ಅವಕಾಶ ಮಾಡಿಕೊಡಿ. ನಮ್ಮ ಮಗಳು ಡ್ಯಾನ್ಸರು ಅವಳಿಗೊಂದು ಧಾರಾವಾಹಿಯಲ್ಲಿ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಇಷ್ಟೇ ಕೋರಿಕೆ ಹೇಳ್ತೀನಿ. ನಮ್ಮ ಮನೇಲಿ ಯಜಮಾನ್ರಿಗೆ ಸ್ವಲ್ಪ ಮೆಂಟಲ್ ಶಾಕು. ಅವಳಿಗೆ ಒಂದೇ ಒಂದು ವರ್ಷ ಅಪ್ಪ ಅಮ್ಮನ ಸಾಕ್ತಾವಳೆ ಅವಳು ಡ್ಯಾನ್ಸರ್ ಆಗಿ. ಇದೊಂದೇ ಯುವರಾಜ್ಕುಮಾರ್ ಸರ್, ರಾಘವೇಂದ್ರ ರಾಜ್ಕುಮಾರ್ ಸರ್, ಯುವರಾಜ್ಕುಮಾರ್ ಸರ್ಗೆ ಇಷ್ಟು ಕೇಳ್ಕೊತೀನಿ. ಅನುಶ್ರೀ ಮೇಡಮ್ಗೂ ಕೇಳ್ಕೊತೀನಿ, ಒಂದೇ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಕೇಳ್ತೀನಿ.